ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಮಾತಾಡ್ತಿರೋ ಟಾಪಿಕ್ ಏನು ಅಂದರೆ ಆನ್ಲೈನ್ ಗೇಮ್ಗಳಿಂದ ಆಗುವ ಲಾಭಗಳೇನು, ಆನ್ಲೈನ್ ಗೇಮ್ಗಳಿಂದ ಆಗುವ ನಷ್ಟಗಳೇನು ಅನ್ನೋದನ್ನು ನೋಡಿ. ಆನ್ಲೈನ್ ಗೇಮ್ಗಳಿಂದ ಆಗುವ ನಷ್ಟಗಳೇನು ಅನ್ನೋದನ್ನು ಮೊದಲು ನಾನು ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಈಗ ಯಾರಾದರೂ ಯುವಕ ಆಗಲಿ, ಯುವತಿ ಆಗಲಿ, ಮಿಡಲ್ ಏಜ್ ಅವರಾಗಲಿ, ಯಾರಾದರೂ ವಯಸ್ಸಾದವರಾಗಲಿ, ಇವಾಗ ಮೊಬೈಲ್ಗಳಲ್ಲಿ ಆನ್ಲೈನ್ ಅಡ್ವರ್ಟೈಸ್ಮೆಂಟ್ಗಳು ತುಂಬ ಬರ್ತಿರುತ್ತೆ. ನಾವು ಅದನ್ನ ನೋಡ್ಬಿಟ್ಟು ಲೈಕ್ ಇಷ್ಟು ವಿನ್ ಆದೆ, ಅಷ್ಟು ವಿನ್ ಆದೆ, ನಾನು ಎಲ್ಲ ಕಳ್ಕೊಂಡಿದ್ದೆ, ಮತ್ತಿಷ್ಟು ನಾನು ಇಷ್ಟು ಡೆಪಾಸಿಟ್ ಮಾಡಿರೋದ್ರಿಂದ ಇಷ್ಟು ನನಗೆ ದುಡ್ಡು ಸಿಕ್ತು ಅನ್ನೋ ಅಡ್ವರ್ಟೈಸ್ಮೆಂಟ್ಗಳನ್ನು ನೋಡ್ತಾನೆ ಇರ್ತೀವಿ. ನಾವೊಂದು ಆ್ಯಪ್ ಓಪನ್ ಮಾಡಿದ್ರು ಆ ಥರ ಆ್ಯಡ್ಸು ಬಂದೇ ಬರ್ತಿರುತ್ತೆ. ಇದರಿಂದ ಮನುಷ್ಯನ ಮೈಂಡ್ ಮೇಲೆ ಒಂದು ಸರಿ ಓಕೆ, 2 ಸರಿ ಓಕೆ, 3 ಸರಿ ಓಕೆ, ಅದು ತುಂಬ ಸರಿ ಬಂದಾಗ ಮನುಷ್ಯನ ಮೈಂಡ್ ಮೇಲೆ ಏನಾಗುತ್ತೆ ಅಂದರೆ ಪ್ರಭಾವ ಬೀರುತ್ತೆ. ಗೆಲ್ಬಹುದೇನೋಪ್ಪ, ನಾವು ಒಂದ್ಸರಿ ಟ್ರೈ ಮಾಡೋಣ ಅನ್ನೋ ಮೈಂಡ್ಸೆಟ್ ಬಂದ್ಬಿಡುತ್ತೆ. ಆಗ ಮನುಷ್ಯ ಒಬ್ಬ ಎಂಥ ಕಾನ್ಸ್ಟಂಟ್ ಮೈಂಡ್ ಇರೋ ಮನುಷ್ಯನೇ ಆದ್ರೂ ಒಂದ್ಸರಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ದುಡ್ಡನ್ನ ಇನ್ವೆಸ್ಟ್ ಮಾಡ್ತಾನೆ. ಈಗ 100 ರೂಪಾಯಿ ಆಗಲಿ, 200 ರೂಪಾಯಿ ಆಗಲಿ, 300 ರೂಪಾಯಿ ಆಗಲಿ ಇನ್ವೆಸ್ಟ್ ಮಾಡ್ತಾನೆ, ಅದರಲ್ಲಿ ಡೆಪಾಸಿಟ್ ಮಾಡ್ತಾನೆ. ಈಗ 100 ರೂಪಾಯಿ ಅವನು ಡೆಪಾಸಿಟ್ ಮಾಡಿದಾಗ ಅವರು ಯಾವ ಥರ ಗೇಮ್ಗಳಲ್ಲಿ ಅಪಾರ್ಚುನಿಟಿನ ಸೆಟ್ ಮಾಡಿರ್ತಾರೆ ಅಂದರೆ 100 ರೂಪಾಯಿ ಹಾಕಿದ್ರೆ ಅಟ್ಲೀಸ್ಟ್ ಮಿನಿಮಮ್ 300 ರುಪೀಸ್ವರೆಗೂ ಫಸ್ಟ್ ಟೈಮ್ ನೀವು ಗೆಲ್ಲೋ ಥರ ಅಪಾರ್ಚುನಿಟಿನ ಸೆಟ್ ಮಾಡಿರ್ತಾರೆ. ಆಗ ನಿಮ್ಮ ಮೈಂಡ್ ಏನಾಗುತ್ತೆ, ಸ್ವಲ್ಪ 20-30% ಮೈಂಡು ಡೈವರ್ಟ್ ಆಗುತ್ತೆ. ನಾವು ಗೆಲ್ತೀವಲ್ವಾ, ನಿಮಗೆಲ್ಲ ಇನ್ಫಾರ್ಮೇಷನ್ನು ಗೊತ್ತಿರುತ್ತೆ. ಯಾಕಂದರೆ ನೀವು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿರ್ತೀರ, ಇಷ್ಟೊಂದು ಜನ ದುಡ್ಡು ಕಳ್ಕೊಂಡು ಸುಸೈಡ್ ಮಾಡ್ಕೊಂಡಿದ್ದಾರೆ, ಡಿಪ್ರೆಷನ್ಗೆ ಹೋಗಿದ್ದಾರೆ, ಇಷ್ಟು ದುಡ್ಡನ್ನ ಲಾಸ್ ಮಾಡ್ಕೊಂಡಿದ್ದಾರೆ, ಎಷ್ಟೋ ಫ್ಯಾಮಿಲಿಗಳು ಬೀದಿಗೆ ಬಂದಿದೆ ಅನ್ನೋದನ್ನ ನೀವು ನೋಡಿದ್ರು ಸಹ ಅವ್ರು ಸೋತಿರ್ಬೋದು, ನನಗೆ ಯಾಕೆ ಗೆಲ್ಲೋ ಅಪಾರ್ಚುನಿಟಿ ಇರಬಾರ್ದು ಅನ್ನೋ ಮೈಂಡ್ಸೆಟ್ ನಿಮಗೆ ಬಂದ್ಬಿಡುತ್ತೆ. ಆವಾಗ ನೀವೇನು ಮಾಡ್ತೀರಾ, ಸೆಕೆಂಡ್ ಟೈಮ್ ಮತ್ತೆ 200 ರುಪೀಸ್ನ ಡೆಪಾಸಿಟ್ ಮಾಡ್ತೀರಾ. ಆಗ ಅದೇನಾಗುತ್ತೆ ಅಂದರೆ 200 ಇದ್ದಾಗ ಒಂದು 400 ರುಪೀಸ್ ನೀವು ಗೆಲ್ತೀರಾ. ಮತ್ತೆ ಆ ಥರ ಅವರು ಅಪಾರ್ಚುನಿಟಿನ ಸೆಟ್ ಮಾಡಿಬಿಟ್ಟಿರ್ತಾರೆ. ಯಾಕಂದರೆ ನಿಮ್ಮ ಮೈಂಡ್ನ ಅಟ್ರಾಕ್ಟ್ ಮಾಡಿ ಅಡಿಕ್ಟ್ ಮಾಡಿಬಿಡೋದು ಮೊದಲು ಅವರ ಉದ್ದೇಶ ಆನ್ಲೈನ್ ಗೇಮ್ಗಳದ್ದು. ಆಮೇಲೆ ನೀವೇನು ಮಾಡ್ತೀರಾ, ಒಂದು 400 ರುಪೀಸ್ನ ಇನ್ವೆಸ್ಟ್ ಮಾಡ್ತೀರಾ. ನಿಧಾನಕ್ಕೆ ಅವರು ದುಡ್ಡನ್ನ ಎಳೆಯಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಆಗ ನೀವು 400 ರುಪೀಸ್ ಇರೋ ಜಾಗದಲ್ಲಿ ಒಂದು 100 ರುಪೀಸ್ ಕಳ್ಕೊತೀರಾ ಅಷ್ಟೇ. ಆಗ ನಿಮ್ಗೆ ಏನಾಗುತ್ತೆ, ಅಯ್ಯೋ ನಾನು ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಗೆದ್ದಿದ್ದೆ, ಥರ್ಡ್ ಟೈಮ್ ಸೋತ್ಬಿಟ್ಟೆ, ಇನ್ನೂ ಸ್ವಲ್ಪ ನಾನು ಜಾಸ್ತಿ ಹಾಕ್ಬಿಟ್ಟು ಅದನ್ನು ನಾನು ರಿಕವರಿ ಮಾಡ್ಕೋಬೇಕು, ನಾನು ಕಳ್ಕೊಂಡಿರೋ ದುಡ್ಡು ಅನ್ನೋ ಮೈಂಡ್ಸೆಟ್ ನಿಮಗೆ ಬಂದ್ಬಿಡುತ್ತೆ. ಆವಾಗ ನೀವು 1000ನೋ, 2000ನೋ, 3000ನೋ, 20,000, 30,000 ಈ ಥರ ಹೋಗ್ಬಿಡುತ್ತೆ. ಅದು ಮೈಂಡ್ನ ಅಟ್ರಾಕ್ಟ್ ಮಾಡಿಬಿಡ್ತಾರೆ, ಅಡಿಕ್ಟ್ ಮಾಡಿಬಿಡ್ತಾರೆ. ಒಂಥರ ಲೈಕ್ ನೀವು ಈಗ ಬೆಳಿಗ್ಗೆ ಎದ್ದ ತಕ್ಷಣ ಟೀ ಕುಡಿಲೇಬೇಕು, ನಿಮ್ಗೆ ಟೀ ಕುಡಿಯೋ ಅಭ್ಯಾಸ ಇದ್ದರೆ ಆ ಥರ ಅಡಿಕ್ಷನ್. ಇವಾಗ ಆಲ್ಕೋಹಾಲ್ ಕುಡಿಯೋ ಜನರಿಗೆ ಅದೊಂಥರ ಅಡಿಕ್ಷನ್. ಅದು ಆ ಟೈಮ್ಗೆ ಇಲ್ಲದೆ ಇದ್ರೆ ನಡೆಯೋದೇ ಇಲ್ಲ. ಆ ಥರ ಮೈಂಡು ಡೈವರ್ಟ್ ಆಗಿಬಿಡುತ್ತೆ. ಇದು ಮತ್ತೆ ಇದರಿಂದ ಆಗೋ ಇಂಪ್ಯಾಕ್ಟ್ ಏನು ಅಂದರೆ, ಒಬ್ಬ ಮನುಷ್ಯನ ಟೈಮ್ ವೇಸ್ಟ್ ಆಗುತ್ತೆ, ಒಬ್ಬ ಮನುಷ್ಯನ ದುಡ್ಡು ಲಾಸ್ ಆಗುತ್ತೆ, ಅವರ ಮತ್ತೊಂದು ಏನಂದರೆ ಮೈಂಡ್ನ ಕಾನ್ಸ್ಟೆಂಟಾಗಿ ಇಟ್ಕೊಂಡು ಇರೋಕ್ಕಾಗೋದೇ ಇಲ್ಲ, ಒಂದೇ ಕಡೆ ಫೋಕಸ್ ಮಾಡೋಕ್ಕಾಗಲ್ಲ. ಗೇಮ್ ಕಡೆನೇ ಕಾನ್ಸಂಟ್ರೇಷನ್ ಹೋಗ್ತಾನೆ ಇರುತ್ತೆ. ನಾವು ಎಷ್ಟು ದುಡ್ಡು ಕಳ್ಕೊಂಡಿದ್ದೀವಿ, ನಾವು ಮತ್ತೆ ಹಾಕಬೇಕು, ಮತ್ತೆ ಆಡಬೇಕು ಅನ್ನೋದನ್ನು. ಈ ಥರ ಲೈಫ್ ಸ್ಪಾಯ್ಲ್ ಆಗುತ್ತೆ, ಡಿಪ್ರೆಷನ್ಗೆ ಹೋಗ್ತಾರೆ, ಸುಸೈಡ್ ಮಾಡ್ಕೊಳ್ಳೋ ಪರಿಸ್ಥಿತಿಗೆ ಸಹ ಬಂದುಬಿಡ್ತಾರೆ. ಯಾಕಂದರೆ ಲಾಸ್ ಆದರೆ ಮನೆಗಳಲ್ಲೆಲ್ಲ ತುಂಬ ಬೈದ್ಬಿಡ್ತಾರೆ. ಇದರಿಂದ ಡಿಪ್ರೆಷನ್ಗೆ ಹೋಗಿ ಸುಸೈಡ್ ಮಾಡ್ಕೊಳ್ಳೋ ಪರಿಸ್ಥಿತಿಗೆ ಸಹ ಬಂದುಬಿಡ್ತಾರೆ. ಮತ್ತು ಇನ್ನೊಂದು ಅದಕ್ಕೋಸ್ಕರ ಇದು ಆನ್ಲೈನ್ ಗೇಮಿಂದ ಆಗೋ ನಷ್ಟಗಳನ್ನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆನ್ಲೈನ್ ಗೇಮ್ಗಳಿಂದ ಆಗೋ ಲಾಭ ಏನು ಅಂದರೆ, ಲಾಭ ಅಂತೂ 0%, ಏನೂ ಲಾಭ ಇಲ್ಲ. ದಯವಿಟ್ಟು ಹೇಳ್ತಾ ಇದ್ದೀನಿ, ಈ ಆನ್ಲೈನ್ ಗೇಮ್ಗಳನ್ನು ಆಡೋಕ್ಕೆ ಹೋಗಬೇಡಿ, ಇವುಗಳನ್ನು ನಂಬಕ್ಕೆ ಹೋಗಬೇಡಿ, ದುಡ್ಡನ್ನ ಡೆಪಾಸಿಟ್ ಮಾಡೋಕ್ಕೆ ಹೋಗಬೇಡಿ. ಇದು ನನ್ನ ಸ್ವಂತ ಅನುಭವದ ಮೇಲೆ ನಾನು ಈ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ಥ್ಯಾಂಕ್ ಯು.